ಅಲ್ಲಿ ನೀವು ಮಾಡಿದ ಕೆಲಸದಿಂದ ಆಂಟಿ ಮನೆ ಬಿಟ್ಟು ಹೋಗಾಗಾಯಿತು. ದೇವಸ್ಥಾನದ ಥರ ಇದ್ದಿದ್ದ ಮನೇಲಿ ಈಗ ದೇವರೇ ಇಲ್ಲ. ಆ ದೇವರನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ನಾನು ಬಂದಿರೋದು ಇಲ್ಲಿಗೆ. ನಿಜವಾಗ್ಲೂ ಇಲ್ಲಿದ್ದು ಮೋಸ ಮಾಡಿ ಸಾಧಿಸುವಂಥದ್ದು ಏನಿಲ್ಲ ನನಗೆ. ಅತ್ತೆನ ವಾಪಸ್ ಈ ಮನೆ ಕರ್ಕೊಂಡು ಬರೋದಕ್ಕೆ ನಿಮ್ಮ ಸಹಾಯ ಬೇಕು ನನಗೆ. ಸತೀಶ್ ಹೋಗಿ ಚೆಕ್ ಮಾಡ್ತೀರಿ ಅಲ್ಲಿ ಮುಂದೆ. ಸರ್ ಒಂದು ನಿಮಿಷ, ಎಷ್ಟಾಯ್ತಪ್ಪ? 37 ರೂಪಾಯಿ ಸರ್. ಚೇಂಜ್ ಇಲ್ಲ. ಓಹೋ, ತಾವು ಆಟೋ ಬ್ಯಾಕ್ ಟು ಪೆವಿಲಿಯನ್. ಇಷ್ಟು ದಿನ ಆರಾಮಾಗಿದ್ದೆ. AC ಮನೆ, OC ಊಟ ತಿನ್ಕೊಂಡು ಬಿದ್ದಿರ್ತಿದ್ದೆ. ಪಾಪ ಈಗ ದುಡ್ದು ತಿನ್ಬೇಕು. ಗೊತ್ತಾಗುತ್ತೆ ತಮಗೆ ಏನೂ ಇಲ್ಲ, ನಂಬ್ಕೊಂಡು ಬಂದಿರೋ ಜೀವ 2. ಅವ್ರ ಹೊಟ್ಟೆಗಾದ್ರೂ ಹೊಂದಿಸ್ಬೇಕಲ್ಲಪ್ಪ. ಕೀಪ್ ದ ಚೇಂಜ್. ನನ್ನ ಕಡೆಯಿಂದ ಊಟ ಸ್ಪಾನ್ಸರ್. ಹಲೋ, ನೀನು ಕಾಕಿ ಹಾಕಿದ್ಯಾ? ನಾನು ಕಾಕಿ ಹಾಕಿದ್ದೀನಿ. ನೀನು ಜನಗಳಿಗೋಸ್ಕರ ಸೇವೆ ಮಾಡ್ತಿದ್ಯಾ? ನಾನು ಜನಗಳಿಗೋಸ್ಕರ ಸೇವೆ ಮಾಡ್ತಾ ಇದ್ದೀನಿ. ನಾನು ದಿನದ ಕೂಲಿ ಕೆಲಸ ಮಾಡ್ತೀನಿ, ನೀನು ತಿಂಗಳ ಕೂಲಿ ಕೆಲಸ ಮಾಡ್ತೀಯ, ಅಷ್ಟೇ ವ್ಯತ್ಯಾಸ. ನಾನು ರಾಜನ್ ಥರ ಆಟೋ ಓಡಿಸ್ತೀನಿ, ಸುಸ್ತಾದರೆ ಮರದ ಕೆಳಗಡೆ ಆಟೋ ನಿಲ್ಲಿಸಿ ನಿದ್ದೆ ಮಾಡ್ತೀನಿ. ಆದರೆ ನೀನು ಮೇಲಿನ ಅಧಿಕಾರಿಗಳಿಂದ ಫೋನ್ ಬಂದರೆ ನಿಗರ್ ನಿಂತು ಕೆಲಸ ಮಾಡಬೇಕು. ನನಗೆ ನೀನು ಊಟ ಸ್ಪಾನ್ಸರ್ ಬೇಕಾಗಿಲ್ಲ. ನನ್ನ ನಂಬಿ ಬಂದವರು ನನಗೋಸ್ಕರ ಉಪವಾಸ ಇರೋದಕ್ಕೂ ರೆಡಿ. ನೋಡು, ಮೀಟ್ರು 37 ರೂಪಾಯಿ ಆಗಿದೆ. ಚಿಲ್ಲರೆ ಇದ್ರೆ ಕೊಡು, ಇಲ್ಲ ಗತಿಗೆಟ್ಟವನಿಗೆ ಡ್ರಾಪ್ ಮಾಡಿದ್ದೀನಿ ಅಂತ ಸುಮ್ಮನಾಗ್ಬಿಡ್ತೀನಿ. ಫೈನಲ್ಗೆ ಚೇಂಜ್ ಇದೆಯಾ ಸರ್? 500 ಚೇಂಜ್ ಇದೆಯಾ? ಫೈನಲ್ ಚೇಂಜ್ ಇದೆಯಾ? ಹಲೋ, ಬಾಯ್ಲೆ. ಅಣ್ಣನ ಡ್ಯೂಟಿಗೆ ಲೇಟ್ ಆಗ್ತಿದೆ. ನನಗೆ ಲೇಟ್ ಆದರೆ ಪರವಾಗಿಲ್ಲ, ನಿನಗೆ ಲೇಟ್ ಆದರೆ ಸಸ್ಪೆಂಡ್ ಆಗಿ ದಂಡು ಪಿಂಡ ಥರ ಮನೇಲೇ ಇರಬೇಕಾಗತ್ತೆ. ಕೊಡು 500 ರೂಪಾಯಿ ಕೊಡೋ. ತಗೋ, ಹೊರಡು. ಅಯ್ಯೋ ಅದೇ ಊಟ ಮಾಡ್ಬೇಕಾದ್ರೆ ನಗಬಾರ್ದು, ಮಾತಾಡಬಾರ್ದು, ನೆತ್ತಿಗಿರತ್ತೆ ಕಣೋ. ಸರಿ, ಏನು ಸ್ವೀಟ್ ಏನು ಮಾಡಿಲ್ವಾ? ಯಾವ ಖುಷಿಗಂತ ಕೇಳಿ ಆಂಟಿ, ಭಾರಿ ಖುಷಿಲಿದೆ ನಿಮಗ. ಏನೋ ಸಮಾಚಾರ? ಯಾವ ಖುಷಿಗೆ? ಅಮ್ಮ, ಇವತ್ತು ನಿನ್ನ ಮಗ ನಾನು ಆಟೋ ಹತ್ತಿದ್ದ. ಆರ್ಯನ ಹೇಗಿದನೋ? ಅವನಿಗೆ ನಾನು ಬಲವಂತ ಮಾಡದಿದ್ರೆ ಊಟ ತಿಂಡಿ ಹಾಲು
ಇದ್ಯಾವುದು ಮುಟ್ಟಲ್ಲ ಅವನು. ತುಂಬ ಸುರ್ಕೋಗಿದ್ದಾನ. ಹ್ಞೂ, ಬರೋ ಕಸ್ಟಮರ್ಸ್ನೆಲ್ಲ ನೀವು ಊಟ ಮಾಡಿದ್ರಾ, ನಿಮ್ಮ ತೂಕ ಎಷ್ಟು ಅಂತೆಲ್ಲ ಕೇಳೋಕ್ಕಾಗತ್ತಾ? ಓ ಅತ್ತೆ, ನೀವು ಹಾಗ ಹೇಳಿದ್ದು. ನಾನೇನು ನಿಮ್ಮನ್ನು ವಿಚಾರಿಸ್ತಿದ್ದಾರೆ ಅಂತ ಅನ್ಕೊಂಡೆ. ವಿಚಾರಿಸೋದ? ಅಯ್ಯೋ, ಆಟೋಯಿಂದ ಇಳಿದಾಗ ಕೊಡೋಕ್ಕೆ ಕರೆಕ್ಟಾಗಿ ಚೇಂಜ್ ಇರಲಿಲ್ಲ ಅವನ ಹತ್ರ. ದೊಡ್ಡದಾಗ 500 ರೂಪಾಯಿ ನೋಟ್ ಕೊಟ್ಟ, ಅವನ ಹತ್ರನೇ ದುಡ್ಡಿರೋರ್ ಥರ. ನಾವು ಬಿಡ್ತೀವಾ? ಕರೆಕ್ಟಾಗಿ ಮೀಟ್ರ್ ಬಿಲ್ ಕೊಡು ಒಂದೇ. ಅದಕ್ಕೋಸ್ಕರ ಒಂದು ಪಾಡ್ ಪಟ್ಟ 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 ಅದನ್ನ ನೋಡ್ಬೇಕಾಗಿತ್ತು ನೀನು. ಪಾಪ. ಛೆ, ತಪ್ಪು ಅದಿ. ನೀನು ದೊಡ್ಡವನು, ಆ ರೀತಿ ಎಲ್ಲ ನಡ್ಕೋಬಾರ್ದು ಕಣ. ಚಿಕ್ಕವನಾಗಿ ಅವನಿಗೆ ಇನ್ಸಲ್ಟ್ ಮಾಡ್ಬೋದಾತೆ? ಏನ್ ಅನ್ಕೊಂಡಿದ್ನೋ 500 ರೂಪಾಯಿ ಕೊಟ್ಟು ಕೀಪ್ ದ ಚೇಂಜ್ ಅಂತ ಔದಾರ್ಯ ತೋರಿಸ್ಬೇಕು ಅಂತಿದ್ದ ಅನ್ಸುತ್ತೆ. ಬಿಡ್ತೀವ ನಾವು? ಮಾತು ಸಾಕು, ಊಟ ಸಾಗಿ. ಓಹೋ, ನಮ್ಮ ಆರ್ಭಟ ಶೋಭಾವರೆಗೂ ತಲುಪಿದ್ಯೋ? ಅದು ಹೋಗ್ಲಿ, ನಿನ್ನ ತಮ್ಮ ಅಮ್ಮ ಹೇಗಿದ್ದಾರೆ ಅಂತ ಏನಾದ್ರು ವಿಚಾರಿಸಿದ್ನಾ? ಅದ್ರ ಬಗ್ಗೆ ತುಟಿಕ್ ಪಿಟಿಕ್ ಅನ್ನಿಲ್ಲ. ಅವನಿಗೇನಾಗಬೇಕಾಗಿದೆ? ಅಮ್ಮ ಹೇಗಿದ್ರೆ ಪ್ರೀತಿ ಇದ್ದಿದ್ರೆ ವಿಚಾರಿಸ್ತಿದ್ದಮ್ಮ. ನಿಮ್ಮ ಮಧ್ಯೆ ಏನಾದರೂ ಇರ್ಲಿ ಕಣೋ, ಪಾಪ ಹೆತ್ಕರಳು, ಆ ಕಾರಣಕ್ಕಾದ್ರೂ ಮಾತಾಡಿಸ್ಬೇಕು ಅಲ್ವಾ ಅತ್ತೆ? ಇವಾಗ ಅದನ್ನೆಲ್ಲ ಬಿಟ್ಟಾಕು. ಅವನಿಗೆ ನೀನ್ ಬೇಡ ಅಂದಮೇಲೆ ನೀನ್ ಯಾಕೆ ಟೆನ್ಷನ್ ತಗೊಂತೀಯ? ಹೇಳಿಲ್ವಾ, ಜಗತ್ತಲ್ಲಿ ಎಲ್ಲ ಸೆಕೆಂಡ್ ಪೀಸ್ ಸಿಗುತ್ತೆ, ಅಮ್ಮ ಒಬ್ರು ಬಿಟ್ಟು. ಅದು ಅವನಿಗಿರ್ಬೇಕು. ಇವಾಗ ನೀನೇ ತಗೋ, ನಿನಗೆ ಮಕ್ಳಂತ 2 ಪೀಸ್ ಇವೆ. ನಾನು ಬಿಟ್ರೆ ಆರ್ಯ ಬಿಟ್ರೆ ನಾನು, ಏನಂತೀಯ? ಆದ್ರೂ ಹೆತ್ತವ್ರಿಗೆ ಎಲ್ಲ ಮಕ್ಕಳು ಒಂದೇ ಕಣೋ. ಆದ್ರೆ ಮಕ್ಳಿಗಾಗಲ್ವಲ್ಲ. ನೋವಾಯ್ತೇನೆ? ಅದೆಲ್ಲ ಇದ್ದದೆ ಅಲ್ಲ. ಇಬ್ರು ನನಗೆ ಮಕ್ಕಳೇ. ಒಬ್ರಿಗೆ ಖುಷಿ ಆದ್ರೆ ಇನ್ನೊಬ್ರಿಗೆ ನೋವಾಗುತ್ತೆ. ಇಬ್ರಲ್ಲಿ ಯಾರಿಗೆ ನೋವಾದ್ರೂ ನನ್ನ ಮನ್ಸಿಗೆ ತಾನೇ ತಟ್ಟೋದು. ಅಕಸ್ಮಾತ್ ಇವತ್ತು ಆರ್ಯಾದಿತ್ಯಂಗೆ ಮನ್ಸಿಗೆ ನೋವು ಮಾಡಿದ್ರೆ ಇದೇ ಸ್ಥಿತಿ ಇರ್ತಿತ್ತು. ಇದೊಂದು ಘಟ್ಟ ಅಷ್ಟೇ ಕಣೆ, ಇದು ಕಳೆದ್ರೆ ಎಲ್ಲ ಸರಿ ಹೋಗುತ್ತೆ. ಆ ನಂಬಿಕೆ ದಿನೇ ದಿನೇ ಕುಗ್ತಾ ಇದೆಮ್ಮ. ಯಾಕೋ ಅವರಿಬ್ರು ಯಾವತ್ತೂ ಹೊಂದ್ಕೊಳ್ಳೋದೇ ಇಲ್ಲ ಅಂತ ಅನ್ನಿಸ್ತದೆ ನನಗೆ. ಇಬ್ಬರದು ಬಿಸಿ ರಕ್ತ. ತಿಳುವಳಿಕೆ ಬಂದರೆ, ಜೀವನ ಕಂಡ್ರೆ ಅವ್ರಿಗೆಲ್ಲನೂ ಅರ್ಥ ಆಗತ್ತೆ ಕಣೆ. ಕೊನೆಗೆ ನನಗೆ ನೀನು, ನಿನಗೆ ನಾನು ಅಂತ ಇಬ್ರು ಒಂದಾಗಿರ್ತಾರೆ. ಅಷ್ಟರಲ್ಲಿ ನನ್ನ ಜೀವ ಹೋಗಿರುತ್ತೆ. ಯಾಕೆ ಹಾಗೆಲ್ಲ ಮಾತಾಡ್ತೀಯ ನೀನು? ನಾನೇ ಹಾಗೆ ಅನ್ಕೊಂಡಿಲ್ಲ ಇನ್ನು. ನೀನು ಬಾಳಿ ಬದುಕಬೇಕಾದವಳು, ಹೀಗೆಲ್ಲ ಮಾತಾಡಬಾರ್ದು. ಆರ್ಯ ಒಂದು ಮಾತು ಅಮ್ಮ ಹೇಗಿದ್ದಾರೆ ಅಂತ ಕೇಳಿಲ್ಲ ನೋಡಿ ಅಮ್ಮ. ಅವನಿಗೇನೋ ಬಿಂಕ ಕಣೆ.
ಹೇಳೋಕೆ ಪಿಂಕ್ ಅನ್ಕೊಳ್ಳೋನು ಇನ್ನು ನನ್ನನ್ನು ನೋಡೋಕೆ ಬರ್ತಾನ. ಮಕ್ಳ ಮೇಲೆ ಆಸೆನೇ ಇಟ್ಕೊಳ್ಬಾರ್ದಮ್ಮ. ಈ ರೀತಿ ಯೋಚನೆ ಮಾಡ್ತಾ ಅಳ್ತಾ ಇದ್ರೆ ಇರೋ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಕಡೆ. ದಿನ ಕಳೆದ್ರೆ ಎಲ್ಲ ಸರಿ ಹೋಗುತ್ತೆ. ಮುಂದೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸಾವು ಅನ್ನೋದೊಂದು ಬಂದುಬಿಟ್ರೆ ಸಾಕು, ಎಲ್ಲದರಿಂದ ಮುಕ್ತಿ ಸಿಗುತ್ತೆ. ಇಲ್ಲೇನು ಮಾಡ್ತಿದ್ದೀರಾ? ನಿನ್ನ ಹತ್ರ ಭಿಕ್ಷೆಗೆ ಬಂದಿದ್ದೀನಿ. ಯಾವ ಜೀವದ್ದು? ಹಾಗನ್ಬೇಡ ಆರ್ಯ, ನಾನು ಜೀವ ತೆಗಿಯೋ ಅಂತಳ. ನಿಮ್ಮನ್ನೆಲ್ಲ ಸಾಕಿ ಸಲಹಿದ್ದೀನಿ ಕಣೋ. ಸತ್ಯ ಹೇಳ್ತೀನಿ ಆರ್ಯ, ಸಾಕ್ಷಿ ಸಾವಿಗೆ ನಾನು ಕಾರಣ ಅಲ್ಲ. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಕೋರ್ಟಲ್ಲೇ ಪ್ರೂವ್ ಆಗಿದೆ ವಿಚಾರ. ಕೋರ್ಟು, ಕಾನೂನು, ಶಿಕ್ಷೆ ಇವುಗಳಿಗಿಂತ ಪ್ರೀತಿ, ವಾತ್ಸಲ್ಯ, ಸಂಬಂಧ ಮುಖ್ಯ ಅಲ್ವೇನೋ? ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿಮ್ಗಿಲ್ಲ. ಅರೆ ಪ್ಲೀಸ್, ಸಾಕ್ಷಿ ವಿಚಾರ ಒಂದು ಬಿಟ್ಟು ಸ್ವಲ್ಪ ಹಳೆದೆಲ್ಲ ಯೋಚನೆ ಮಾಡು. ನೀನು ಅವಾಗ ತುಂಬ ಚಿಕ್ಕ ಮಗು. ಆ ಸಮಯದಲ್ಲಿ ನಿಮ್ಮಮ್ಮ ನಿನ್ನ ಬಿಟ್ಟು ಹೊಟ್ಟೋದ್ರು. ಅಂಥ ಸಮಯದಲ್ಲಿ ನಿನ್ನ ತಾಯಿ ಥರ ನಾನು ನೋಡ್ಕೊಂಡಿದ್ದೀನಿ. ಆ ತಾಯಿ ಥರದ ಖುಷಿನ ಅನುಭವಿಸಿದ್ದೀನಿ. ನಿನಗೂ ಆ ಖುಷಿ ಕೊಟ್ಟಿದ್ದೀನಿ. ಆ ಒಂದು ಕಾರಣಕ್ಕೆ ಇನ್ನೂ ತಾಳ್ಮೆಯಿಂದ ನಿಮ್ಮನ್ನು ಮಾತಾಡ್ತಿದ್ದೀನಿ, ಇಲ್ಲಾಂದ್ರೆ ಕತ್ತಿಡ್ದು ಆಚೆ ತಪ್ತಿದ್ದೆ. ನನ್ನ ವಿಷಯದಲ್ಲಿ ತಾಯಿ ಆದವರು ಮಕ್ಕಂಗೆ ಯಾಕೆ ಮೃತ್ಯು ಆದ್ರಿ? ಇಲ್ಲ ಆರ್ಯ, ಅದೆಲ್ಲ ಸುಳ್ಳು ಹೋದ್ರು ನನ್ನನ್ನು ಹೇಗೆ ನಂಬಿಸ್ಲಿ? ನೋಡು, ಅದ್ರ ರಹಸ್ಯನ ನೋಡ್ಲಲ್ಲಿ ಇಟ್ಕೊಂಡು ನಾನೇ ಉರಿತಿದ್ದೀನಿ. ಪ್ಲೀಸ್, ನಂಗೆ ಒಂದೇ ಒಂದು ಅವಕಾಶ ಕೊಡು. ಇದೆಲ್ಲ ಸುಳ್ಳು ಅಂತ ನಾನು ನಿರೂಪಿಸ್ತೀನಿ. ಸಾಧ್ಯ ಇಲ್ಲ. ನಿಮ್ಮ ಒಡ್ಲಲ್ಲಿ ಬೆಂಕಿ ಇದೆ ಅಂತ ಗೊತ್ತಿದ್ದು ನಿಮ್ಮನ್ನ ಅಪ್ಕೊಂಡು ಉರ್ದು ಹೋಗೋಷ್ಟು ಮೂರ್ಖರು ನಾವಲ್ಲ. ಮಾಡಿದ ತಪ್ಪನೆ ಮಾಡೋಷ್ಟು ದಡ್ರಲ್ಲ. ನಿಮ್ಗೆ ಇನ್ನೊಂದು ಅವಕಾಶ ಕೊಟ್ರೆ ನಮ್ಮನೆ ಸ್ಮಶಾನ ಆಗೋದಂತೂ ಗ್ಯಾರಂಟಿ. ನಿಮ್ಮ ಮುಖ ನೋಡೋದಕ್ಕೂ ಇಷ್ಟಲ್ಲ ಗಡ. ಆರ್ಯ, ನಾನು ನಿನ್ನ ತಾಯಿ ಸಮಾನ ಕಣೋ. ಪ್ಲೀಸ್, ಆ ಹೆಸರು ಎತ್ತಬೇಡಿ. ಎತ್ತೋ ಯೋಗ್ಯತೆನೂ ನಿಮ್ಗಿಲ್ಲ. ತಾಯಿ ಅಂದ್ರೆ ಇಡೀ ಜಗತ್ಗೆ ವಾತ್ಸಲ್ಯದ ಪ್ರತೀಕ ಇರುತ್ತೆ, ನನಗಲ್ಲ. ಆ ಸಂಬಂಧದ ಹೆಸರಲ್ಲಿ ಯಾರು ಇರೋದು ಬೇಡ ನನಗೆ. ಹೊರಟೋಗಿಲ್ಲ. Get out! ಕಡೆಯ ಪ್ರಯತ್ನ ಅದೊಂದು ಮಾಡ್ತೀನಿ. ಅರ್ಧ ಅವರು ಉಪ್ಪಿನಕಾಯಿ ಅಲೆಗಳ ಮಾತನು ಆಲಿಸುತ್ತೀರವೇ, ಬಲೆಯನು ಬೀಸುವ ಚಂದಿರ ದೂರವೇ, ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ
ಮನಸ್ಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಮನಸ್ಸಿನಲ್ಲಿರೋದೇ ಮಾತಾಗುತ್ತೆ ಮಾವ. ಅದನ್ನು ಒಪ್ಕೊಂಡ್ಬಿಟ್ರೆ ಹಗುರ ಆಗತ್ತೆ. ಯಾವ ವಿಷಯ? ನಿಮಗೂ ಗೊತ್ತು, ಮಿಸ್ ಮಾಡ್ಕೋತಾ ಇದ್ದೀರಾ ಅತ್ತೆನ? ಇಲ್ಲ, ಖಂಡಿತ ಇಲ್ಲ. ಸುಳ್ಳು ಹೇಳ್ತಾ ಇದ್ದೀರಾ ನೀವು. ಮತ್ತೆ ಯಾಕೆ ಅತ್ತೆ ಹೆಸರು ಬಾಯಲ್ಲಿ ಬಂತು? ವರ್ಷಗಳ ಅಭ್ಯಾಸ ಅಲ್ವಾ? ಸುಳ್ಳು. ಸಂಬಂಧನ ಕಿತ್ತೋಗಿದೆ ಅಂತೀರಾ? ಅಭ್ಯಾಸ ಕಿತ್ತಾಕೋದು ಎಷ್ಟೊತ್ತು? ಇಲ್ಲ ಮಾವ, ನಿಮಗೆ ಅತ್ತೆನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಪ್ಕೊಳ್ಳಿ. ನನಗೆ ಕಾಡ್ತಿರೋದು ಇನ್ಯಾರ್ದು ನೆನಪು. ಇನ್ಯಾರದ್ವನ? ಅರ್ಪಿತಾ. ಅರ್ಪಿತಾ? ಇಂಥ ತಂಪು ಹೊತ್ತಲ್ಲಿ ನೆನೆಸ್ಕೊಳ್ಳುವಂಥ ಹೆಸರೆಲ್ಲ ಬಿಡಿಯೋದು. ನೀವು ಅಂದ್ಕೊಂಡ ಹಾಗೆ ನನ್ನ ಸೆಕ್ರೆಟರಿ ಆಗಿದ್ದ ಅರ್ಪಿತಾ ಅಲ್ಲ. ನನ್ನ ಮೊದಲ ಪ್ರೀತಿ, ನನಗೆ ತಂದೆತನ ಕೊಟ್ಟ, ನನ್ನ ಬದುಕಿಗೆ ಸಂಸಾರದ ನೋವು ನಲಿವುಗಳನ್ನು ಹೇಳಿಕೊಟ್ಟ ನನ್ನ ಮೊದಲನೇ ಹೆಂಡತಿ ಅರ್ಪಿತಾ. ನಿಮಗೆಲ್ಲ ಆರ್ತಿಯವ್ರ ಬಗ್ಗೆ ಅನುಕಂಪ. ಯಾಕಂದ್ರೆ ನೀವು ಯಾರು ಅರ್ಪಿತನ ನೋಡಿಲ್ಲ. ಅವಳು ನೆನೆಸ್ಕೊಂಡ್ರೆ ನನಗೆ ಸಿಟ್ಟು ಬರ್ತಾ ಇದೆ. ಅವಳು ನನ್ನನ್ನು ಬಿಟ್ಟು ಹೋಗಿದ್ದಕ್ಕೆ. ಅವಳು ಹೋದ್ಮೇಲೆ ಸಾಕ್ಷಿಗೆ ತಾಯಿ ಪ್ರೀತಿ ಸಿಗಲಿ ಅಂತ ಆರ್ತಿ ಅವ್ರನ್ನ ನನ್ನ ಮದುವೆ ಆಗಿತ್ತು. ಅದೊಂದು ನಾನು ತಗೊಂಡ ತಪ್ಪು ನಿರ್ಧಾರ ನನ್ನ ಸಂಸಾರನ ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಹಾಗೆ ಯಾಕಂತೀರಿ ಮಾವ? ಅವರಿಂದನೇ ತಾನೇ ಇವತ್ತು ನಿಮಗೆ ಆರ್ಯ ಇರೋದು. ಆ ಪ್ರೀತಿ ಸಂಕೇತ ಸುಳ್ಳು ಅಂತೀರಾ? ನೀವೀಗಲೂ ಮನಸ್ಸು ಮಾಡಿ ಅತ್ತೆಯವ್ರನ್ನ ವಾಪಸ್ ಕರ್ಸ್ಕೊಂಡ್ಬಿಡಿ ಮಾವ, ಪ್ಲೀಸ್. ಸಾಧ್ಯನೇ ಇಲ್ಲ. ಆರ್ತಿಯವ್ರ ಪಾಲಿಗೆ ಈ ಮನೆ ಮುಚ್ಚಿ ಹೋಗಿರೋ ಕೋಟೆ. ಅದನ್ಯಾರು ಬೇಯಿಸೋ ಪ್ರಯತ್ನ ಮಾಡಬಾರ್ದು. ನೋಡಿ ರಂಜಿತ್, ನೀವು ಅಂತ ಸಮಾಧಾನದಿಂದ ಹೇಳ್ತಾ ಇದ್ದೀನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ವಿಚಾರ ನನ್ನ ಹತ್ರ ಮಾತಾಡ್ಬಿಡಿ. ನಿಮ್ಮ ಕಾಳಜಿಗೆ ಥ್ಯಾಂಕ್ಸ್, ಆದರೆ ಅದರ ಅಗತ್ಯ ಇಲ್ಲ. ಡ್ಯಾಡಿ ತುಂಬ ಮೃದುವಾಗಿ ಹೇಳಿದ್ದಾರೆ. ನಿಮ್ಮ ಮೇಲಿರೋ ಗೌರವದಿಂದ ನಾನು ಸ್ವಲ್ಪ ಟೋನ್ ಡೌನ್ ಮಾಡಿ ಹೇಳ್ತೀನಿ. ಆ ಹಿಂಗ್ಸ್ ಹೆಸರನ್ನ ಇನ್ನು ಯಾವತ್ತೂ ಈ ಮನೇಲಿ ಎತ್ಬಿಡಿ.